ಇವತ್ತು ನಾವು ಬಂದ್ಬಿಟ್ಟು G82 ಸೈಕಲ್ ಯಾವ ಥರ ಯೂಸ್ ಮಾಡೋದು, ಓಕೆ, ಯಾವ ಥರ ಕ್ರಿಯೇಟ್ ಮಾಡೋದನ್ನು ನೋಡೋಣ. ಓಕೆ, ಫಸ್ಟು ಯು ಕ್ಲಿಕ್ ಡ್ರಿಲ್ಲಿಂಗ್ ಸೈಕಲ್ ಹೋದ್ಮೇಲೆ ನೆಕ್ಸ್ಟು ಜಾಮೆಟ್ರಿಯಲ್ಲಿ ಮ್ಯಾಕ್ 1 ಪೊಸಿಷನ್, ನೆಕ್ಸ್ಟು ನ್ಯೂಗೆ ಹೋಗ್ಬಿಟ್ಟು ಯಾವುದಕ್ಕೆ ನೀವು G82 ಸೈಕಲ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಟೂಲ್ಗೆ ಹೋಗ್ಬಿಟ್ಟು ನಾನು ಡ್ರಿಲ್ನ ಸೆಲೆಕ್ಟ್ ಮಾಡಿದ್ದೀನಿ. ಡಯಾ 20, ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ 20 ಡ್ರಿಲ್ ಅಂತ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿಕೊಂಡು ಓಕೆ, ದೆನ್ ಡೇಟಾಗೆ ಹೋಗ್ಬಿಟ್ಟು ರಿಕ್ವೈರ್ಡ್ RPM ಫೀಡ್ನ ಕೊಟ್ಬಿಟ್ಟು ಲೆವೆಲ್ಸ್, ನೆಕ್ಸ್ಟು ಡೆಪ್ತ್ ಕೊಟ್ಬಿಟ್ಟು ಟೆಕ್ನಾಲಜಿಗೆ ಹೋಗ್ಬಿಟ್ಟು ಡ್ರಿಲ್ ಸೈಕಲ್ ಟೈಪಲ್ಲಿ G82 ಸೈಕಲ್ನ ಸೆಲೆಕ್ಟ್ ಮಾಡಿದರೆ ನಿಮಗೆ ಈ ಥರ ಡಬಲ್ ಟೈಮ್ ಕೇಳುತ್ತೆ. ಎಷ್ಟು ಟೈಮು ನಿಲ್ಲಬೇಕಂತ ಕೇಳುತ್ತೆ. ನೀವು ಇಲ್ಲೊಂದು 0.4 ಅಂತ ಕೊಡಿ. ಓಕೆ ಕೊಟ್ಬಿಟ್ಟು ನೆಕ್ಸ್ಟ್ ಮೋಷನ್ಗೆ ಹೋಗಿ. ಮೋಷನಲ್ಲಿ ಏನು ರಿಕ್ವೈರ್ಡ್ ಇಲ್ಲ. ನೆಕ್ಸ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಸಾಲಿಡ್ ವೆರಿಫೈ ಮಾಡಿಬಿಟ್ಟು ನೋಡಿ. This is how we create G82 cycle.